ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ರಿಗೂ ಸಿಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಏನು ನಮ್ಮ ಕ್ಯಾಲೆಂಡರ್ ನಲ್ಲಿ ಬರುವಂತ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಅರ್ಥಗರ್ಭಿತವಾಗಿ ವ್ಯವಸ್ಥಿತವಾಗಿ ಕಾಯಕಲ್ಪದ ಅಡಿಯಲ್ಲಿ ನಾವು ನಿಸ್ವಾರ್ಥ ಮನೋಭಾವನೆಯಿಂದ ಕಾರ್ಯಕ್ರಮಗಳನ್ನ ರೂಪಿಸಿದ್ದಲ್ಲಿ ಮತ್ತೆ 4-6 ಜನಕ್ಕೆ ಆ ಕಾರ್ಯಕ್ರಮಗಳನ್ನು ತಲುಪಿಸಿದ್ದಲ್ಲಿ ಅದೇ ಇವತ್ತು ಪುಣ್ಯದ ಕೆಲಸ. ನಾವು ನಮ್ಮ ಭಾವನೆ ನಮ್ಮ ಶ್ರದ್ಧಾ ವಿನಯದಿಂದ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇವತ್ತು ನಾವು ಗುರುಸಂತ ವಿಚಾರಗಳನ್ನು ಯಾರು ಸಮಾಜದಲ್ಲಿ ಅವಕಾಶ ವಂಚಿತರಾಗಿ ಉಳಿದಿದ್ದಾರೆ ಅಂತವರನ್ನ ಗುರುತಿಸಿ ಸಮಾಜದ ಮುಂದಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಚಿಲುಮೆ ರವಿಕುಮಾರ್ ಫೌಂಡೇಶನ್ ನ ಪದಾಧಿಕಾರಿಗಳ ಎಲ್ಲ ಅಕ್ಕಂದಿರ ಪದಾಧಿಕಾರಿಗಳ ಸಹಕಾರದಿಂದ ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಅಕ್ಕಂದಿರನ್ನ ಗುರುತಿಸಿ ಇವತ್ತು ನಾವು ಉಚಿತವಾಗಿ ಅವರಿಗೆ ರೇಷನ್ ಕಿಟ್ಗಳನ್ನ ಕೊಡುವಂತ ಒಂದು ಆಹಾರದ ಕಿಟ್ಗಳನ್ನ ಕೊಟ್ಟು ಅದೇ ರೀತಿಯಾಗಿ ಬರೀ ಆಹಾರದ ಕಿಟ್ಟನ್ನ ಕೊಡುವಂತ ಉದ್ದೇಶ ಇಲ್ಲ, ಅವರನ್ನ ನಮ್ಮ ಸ್ಟೇಜ್ ಹತ್ರ ಮುಂದೆ ಕರೆದು ಅವ್ರಿಗೆ ಒಂದು ಸನ್ಮಾನಿತವಾಗಿ ಮಾಡಿ ನಮ್ಮ ಸಂಸ್ಥೆಯ ಏನು ಅವರನ್ನ ಒಂದು ಅಭಿನಂದಿಸಿ ಅವರ ಇವತ್ತು ನಾನು ಕಾರ್ಮಿಕನಾಗಿದ್ದಕ್ಕೆ ನನ್ನ ಜೀವನ ಧನ್ಯೋಸ್ಮಿ ಅನ್ನೋ ಒಂದು ಇಚ್ಛೆಯಲ್ಲಿ ಆಗಬೇಕು ಅನ್ನೋದೊಂದು. ಯಾಕೆ ಇಲ್ಲಿಂದ ಇವತ್ತೇ ಪ್ರಾರಂಭ, ನಾವ್ಯಾವ್ದಾದ್ರು ಒಂದು ಬೇರೆ ಎಲ್ಲಾದ್ರೂ ಮಾಡಬಹುದಾಗಿತ್ತು. ನಾವು ಇದೇ ಜಾಗದಲ್ಲಿ ಹಲವಾರು ಒಂದು 6 ತಿಂಗಳಿಂದ ನಮ್ಮ ಆಫೀಸ್ ಓಪನ್ ಆಗ್ತಿದೆ ಅಂತ ತಮ್ಮೆಲ್ಲರಿಗೂ ವಿಚಾರಗಳನ್ನ ಹೇಳ್ಕೊಂಡ್ ಬರ್ತಾ ಇದೀವಿ. ಅದ್ ಯಾವ್ದು ಅಂತ ಎಲ್ರಿಗೂ ಪ್ರಶ್ನೆ ಏರ್ತಿತ್ತು. ಇವತ್ತು ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ನಾವು ಪ್ರಾರಂಭವಾದ ದಿನ ಒಂದು ಮಹತ್ವವಾದ ದಿನ ಆಗ್ಬೇಕು ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ಇವತ್ತು ನಾವು ಅಂತಹ ಒಂದು ಮಹತ್ವ ದಿನ ಮೇ 1 ಕಾರ್ಮಿಕರ ದಿನಾಚರಣೆಯ ದಿನದಂದೇ ಇಲ್ಲೇ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತ ಸಂಕಲ್ಪ ಮಾಡಿ ಇವತ್ತು ಇದೇ ಬಿಲ್ಡಿಂಗ್ ನಲ್ಲಿ ಇನ್ನ ಕನಿಷ್ಠ 1-1.5 ತಿಂಗಳು ಒಳಗಡೆ ಮುಂದ್ಗಡೆ ನಮ್ದು ಆಫೀಸು ಮತ್ತೆ ಅಂಡರ್ಗ್ರೌಂಡ್ ಅಲ್ಲಿ ಮೀಟಿಂಗ್ ಸಭೆಯನ್ನ ಸೇರುವಂತ ಕೆಲಸ ಆಗ್ತದೆ. ಅವರು ಅಂಗಡಿಯವರಿದ್ದಾರೆ, ಅವರೆಲ್ಲ ಕೆಲಸ ಮಾಡ್ಕೊಂತ ಇದ್ದಾರೆ. ಹಾಗಾಗಿ ನಾವು ಬೇರೆಯವ್ರನ್ನ ಅತಿ ಶೀಘ್ರದಲ್ಲಿ ಇದು ಮಾಡಬಾರ್ದು ಅಂತ ಇಲ್ಲಿ ಅವ್ರದ್ದಾದ್ಮೇಲೆ ನಾವು ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಇದು ಸಾರ್ವಜನಿಕವಾಗಿ ಜನಸೇವಾ ಸಂಪರ್ಕವನ್ನ ಜನತಾ ಸಮಾವೇಶವನ್ನ ಮಾಡುವಂತ ಒಂದು ಕೆಲಸಗಳಾಗ್ತದೆ. ನಾವೀಗ ಆಲ್ರೆಡಿ ತಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದೀವಿ. ಏನು ಅಂತಂದ್ರೆ ಮೊದಲನೇದಾಗಿ ಇವತ್ತು ಕಾರ್ಮಿಕರ ದಿನಾಚರಣೆ ತಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ನೀವೆಲ್ಲ ಕಾರ್ಮಿಕ ದಿನಾಚರಣೆ ಅಂದ್ರೆ ಏನೋ ಒಂದು ದಿನಾಚರಣೆ ಕಾರ್ಮಿಕರೆಲ್ಲ ಸೇರ್ಕೊಂಡು ಹಬ್ಬ ಮಾಡೋದು ಅಂತ ಅನ್ಕೊಂಡಿದ್ರ, ಅಲ್ಲ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂತಹ 2 ಹೋರಾಟಗಳಿದ್ರೆ ನೀವೆಲ್ಲ ತಿಳ್ಕೊಂಡಿದ್ರ. ಆ ಜಾತಿಯವರು ಹೋರಾಟ ಮಾಡ್ತಾರೆ, ಈ ಸಮುದಾಯದವರು ಹೋರಾಟ ಮಾಡ್ತಾರೆ, ಈ ಕನ್ನಡ ಈ ಭಾಷೆಯವರು ಹೋರಾಟ ಮಾಡ್ತಾರೆ, ಈ